ಲೈಂಗಿಕ ಕಿರುಕುಳ, ಕ್ಯಾಸ್ಟಿಂಗ್ ಕೌಚು, ಈ ಥರ ಕ್ಯಾಸ್ಟಿಂಗ್ ಕೌಚ್ ಏನಂದರೆ ಸಿನಿಮಾ ನಟಿಯರಿಗೆ ನಡೀತಿರೋ ನೇರ ದಾಳಿ. ಲೈಂಗಿಕ ಕಿರುಕುಳ, ಕ್ಯಾಸ್ಟಿಂಗ್ ಕೌಚು, ಈ ಥರ ಕ್ಯಾಸ್ಟಿಂಗ್ ಕೌಚ್ ಏನಂದರೆ ಸಿನಿಮಾ ನಟಿಯರಿಗೆ ನಡೆಯೋ ನನ್ನ ಪ್ರಕಾರ ಅದು ಬರೀ ಅನೈತಿಕ ಮತ್ತು ಕಾನೂನು ಬಾಹಿರ ಅಷ್ಟೇ ಅಲ್ಲ, ಅದು ಮಾನವ ಘನತೆ ಮೇಲೆ ನಡೀತಿರೋ ನೇರ ದಾಳಿ ಅನ್ನೋದು ನನ್ನ ಅನಿಸಿಕೆ, ನನ್ನ ಗ್ರಹಿಕೆ. ಇಟ್ಸ್ ಅ ಕ್ಲಿಯರ್ ಅಸಾಲ್ಟ್ ಆನ್ ಹ್ಯೂಮನ್ ಡಿಗ್ನಿಟಿ. ಸೊ ಆಮೇಲೆ ನಂದು ಕೂಡ ನಾವು ಅಧ್ಯಯನ ಮಾಡ್ತಾ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಈ ವ್ಯವಸ್ಥೆಯಲ್ಲಿ ಈ ಕ್ಯಾಸ್ಟಿಂಗ್ ಕೌಚ್ ಅನ್ನೋದನ್ನು ನೀವು ಅದನ್ನು ಒಬ್ಬ ನಟಿಯಾಗಿ ನಾನು ಮಾಡಲ್ಲ, ನನ್ನ ಅವಕಾಶಗಳು ಹೋದ್ರೂ ಪರವಾಗಿಲ್ಲ, ನಾನು ಒಪ್ಕೊಳ್ಳಲ್ಲ, ಮಾಡಲ್ಲ ಅಂದ್ರೂ ಕೂಡ ಅವಾಗ ಅದು ನೀವು ಬಲಿಪಶುನೇ ಈ ವ್ಯವಸ್ಥೆ. ಆದರೆ ನಾನು ಮಾಡಲೇಬೇಕು, ಇಲ್ಲಾಂದ್ರೆ ಬೇರೆ ವಿಧಿ ಇಲ್ಲ, ಬೇರೆ ಇನ್ಯಾರೋ ಮಾಡ್ತಾರೆ, ನನಗೆ ಈ ಅವಕಾಶ ಹೋಗ್ಬಿಡುತ್ತೆ ಅಂತ ಮಾಡಿದವರು ಕೂಡ ಒಂದು ಬಲಿಪಶು ಈ ವ್ಯವಸ್ಥೆ. ಸೊ ಅದು ಒಬ್ಬೊಬ್ರದ್ದು ನೈತಿಕತೆ, ಒಬ್ಬೊಬ್ರದ್ದು ಕಾರಣಗಳು ಅಥವಾ ಈ ತರದ್ದು ವ್ಯತ್ಯಾಸ ಇದ್ರೂ ಇರ್ಬೋದು, ಬಟ್ ಈ ವ್ಯವಸ್ಥೆಯಲ್ಲಿ ಬಿಡೋರು ಒಂದು ವಿಕ್ಟಮು, ಒಪ್ಕೊಂಡು ಸಹಿಸೋರು ಒಂದು ವಿಕ್ಟಮ್. ಅದನ್ನ ಕ್ಯಾಸ್ಟಿಂಗ್ ಕೌಚ್ನಲ್ಲಿ ನಮಗೆ ಎಷ್ಟೋ ಮಹಿಳೆಯರು ಈ ವಿಚಾರದಲ್ಲಿ ಬಹಳ ವರ್ಷಗಳಿಂದ ಮಹಿಳೆಯರು ಅವ್ರವ್ರ ರೀತಿಯಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೂ ಕೂಡ ಅದು ಒಂದು ಮಹಿಳೆ ಸಿನಿಮಾ ರಂಗ ನಟಿಯರಿಗೆ ಒಂದು ವೇದಿಕೆ ಸಿಕ್ಕಿದೆ. ಆದರೆ ಸಿನಿಮಾ ರಂಗದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಾವ್ಯಾವ ಮಹಿಳೆಯರಿದ್ದಾರೆ ಅವರೆಲ್ಲವರು ಬೇರೆ ಬೇರೆ ಹಂತಕ್ಕೆ ಅವರ ವಿಚಾರ ಅವರೇ ಹೇಳ್ಕೋಬೇಕು. ಆದರೆ ಬೇರೆ ಬೇರೆ ಹಂತಗಳಿಗೆ ಖಂಡಿತ ಪ್ರತಿಯೊಂದು ಮಹಿಳೆಯೂ ಕೂಡ ಟೆಕ್ನಿಷಿಯನ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅಥವಾ ಕಾರ್ಮಿಕ ಹೇರ್ ಡ್ರೆಸ್ಸರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮಹಿಳೆ ಖಂಡಿತ ಲೈಂಗಿಕ ಕಿರುಕುಳನ ಅನುಭವಿಸ್ಬೇಕಾಗತ್ತೆ. ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಆ ಒಂದು ಮನಸ್ಥಿತಿ ಇರೋ ಚಿತ್ರರಂಗದಲ್ಲಿ ಅದನ್ನ ಎದುರಿಸಿ ಅನುಭವಿಸಿ ಬರುತ್ತೆ. ಸೊ ನಾನೇನ್ ಮಾಡ್ಕೊಂಡ್ರೆ ಅಂದ್ರೆ ಇದನ್ನ ನಾವ್ ಯಾವ ವ್ಯಕ್ತಿಯ ಹೆಸರು ತಂದುಬಿಟ್ಟು ಈ ವ್ಯಕ್ತಿ ಕೆಟ್ಟವನು, ಆ ವ್ಯಕ್ತಿ ಕೆಟ್ಟ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಮೀಡಿಯಾ ಫ್ರೆನ್ಸಿ ಆಗ್ಬಿಡುತ್ತೆ. ಮೀಡಿಯಾ ಇವ್ರು ಹಿಂಗ್ ಮಾಡಿದ್ದಾರೆ, ಅವ್ರ ಹಂಗಾಗಿದೆ, ಇವ್ರು ಬರ್ಸೋದು ಅವ್ರು, ಅದನ್ನ ನಮ್ ಗುರಿ. ಇದನ್ನ ಸರಿಪಡಿಸೋದು ನಮ್ ಗುರಿ ಅಂತ ಪಾಶ್ ಆಕ್ಟ್ ಅಲ್ಲಿ, ಪಾಶ್ ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್, ನಮ್ಗೆ ಬೇರೆ ಬೇರೆ ಲಾಯರ್ಗಳು, ನಮ್ಗೆ ನಾನು ಜೈನಾ ಕೊತಾರಿ ಅಂತ ಒಂದು ಲಾಯರ್ ಹತ್ರ ಮಾತಾಡಿದ್ದೆ. ಅವರು ಎಷ್ಟೋ ಜೆಂಡರ್ ರೈಟ್ಸ್ ಬಗ್ಗೆ ಕೆಲಸ ಮಾಡಿದ್ದಾರೆ. 2013-14 ಒಂದು ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಇದ್ದಾಗ ಸಿನಿಮಾ ರಂಗದಲ್ಲೂ ಕೂಡ ಒಂದು ICC ಇರಬೇಕು, ಆಂತರಿಕ ದೂರ ಸಮಿತಿ ಇರಬೇಕು ಅಂತ ನನಗೆ ಇದು ಬಂತು ಮಾಹಿತಿ. ಆ ಮಾಹಿತಿ ತೆಗೆದು ಸೊ ಆ ಮಾಹಿತಿ ಆಧಾರದ ಮೇಲೆ ನಾವು 2017 ಮಾರ್ಚ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಇಕ್ವಾಲಿಟಿ, ಸಮಾನ ಹಕ್ಕುಗಳಿಗಾಗಿ ಚಿತ್ರರಂಗ ಫೈರ್ ಅಂತ ಒಂದು ಸಂಸ್ಥೆ ಕಟ್ಟಿ ನಾವೆಲ್ಲ ಈ ಆಂತರಿಕ ದೂರ ಸಮಿತಿ ಮಹಿಳೆಯರಿಗೆ ನಮ್ಮನ್ನು ಶುರು ಮಾಡಬೇಕು, ಕೆಲಸ ಮಾಡಬೇಕು ಅಂತ ಶುರು ಮಾಡ್ಕೊಂಡ್ವಿ. ಆ ಒಂದು ಆಂತರಿಕ ದೂರ ಸಮಿತಿ, ನಾನು ಹೇಳ್ತೀನಿ ಶ್ರುತಿ ಅವರೇ, ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಯಾವ ಚಿತ್ರರಂಗನೂ ಕೂಡ ಈ ತರ ಒಂದು ಆಂತರಿಕ ದೂರ ಸಮಿತಿ ಲೈಂಗಿಕ ಕಿರುಕುಳನ ಕಡಿವಾಣ ಹಾಕಕ್ಕೆ ಯಾರು ಶುರು ಮಾಡಿದ್ರೆ ನಾನು ಗೊತ್ತಿರಲಿಲ್ಲ. ನಾವು ಫೈರು ಮತ್ತೆ ಈ ಒಂದು ಆಂತರಿಕ ದೂರ ಸಮಿತಿ ಮತ್ತೆ ಬೇರೆ ಬೇರೆ ಕೆಲಸಗಳು ಶುರು ಮಾಡಾದ್ಮೇಲೆ ಬೇರೆ ಇಂಡಸ್ಟ್ರಿಗಳು ನಮ್ಮ ನೋಡಿ ಅಂತ ಅಲ್ಲ, ಅವ್ರ ರೀತಿನಲ್ಲಿ ಇವಾಗ ಕೇಳೋದ ನಾವು ಮಾಡಾದ್ಮೇಲೆ ಒಂದು WCC ವುಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಅಂತ ಅವರು ಕೂಡ ಎಷ್ಟೋ ಮಹಿಳೆಯರು ನಿಂತು ಅಲ್ಲಿ ಒಂದು ಬಹಳ ಅನ್ಯಾಯದ ಘಟನೆ ನಡೆದ ಮೇಲೆ ಆ ಕಾರಣಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಅವ್ರು ಸೇರ್ಕೊಂಡು ಅವ್ರ ರೀತಿಯಲ್ಲಿ ಆ ಅನ್ಯಾಯನ ಖಂಡಿಸಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಖಂಡಿತ ಗೌರವ ಇದೆ. ಇವಾಗ ನಮಗೆ WCC ನಮ್ಮ ಫೈರಿನ ಬೇಡಿಕೆಗೆ ಇವತ್ತು ಬೆಳಗ್ಗೆ ನಮಗೆ ಬೆಂಬಲ ಸೂಚಿಸಿದ್ದಾರೆ. ಅದಕ್ಕೆ ನಮಗೆ ಖಂಡಿತ ಧನ್ಯವಾದಗಳು ನೋಡಿದ್ದ. ಬಟ್ ಇದು ನಮ್ಗೆ ಏನಾಗತ್ತೆ ಅಂದ್ರೆ ಎಷ್ಟೋ ಸರಿ ಇದು ಅನುಭವಿಸೋರು ಖಂಡಿತ ಪ್ರತಿಯೊಂದು ಮಹಿಳೆ ಬೇರೆ ಬೇರೆ ಹಂತಕ್ಕೆ ಅನುಭವಿಸ್ತಾರೆ, ಬೇರೆ ಬೇರೆ ನೀತಿಗಳಲ್ಲಿ ಅನುಭವಿಸ್ತಾರೆ. ಕೆಲವರು ಬಹಳ ಗಂಭೀರವಾಗಿ ಒಂದು ಫಿಸಿಕಲ್ ಆಗಿ ದೊಡ್ಡ ಮಟ್ಟಕ್ಕೆ, ಅದು ಅಂದ್ರೆ ಕೆಲವರು ಸೈಕಲಾಜಿಕಲ್ ಆಗಿ ಮಾನಸಿಕ ಹಿಂಸೆ ಅದು ಒಂದು ಪರಿಣಾಮ ಬೀರುತ್ತೆ. ಕೆಲವರು ಬೇರೆ ಬೇರೆ ಹಂತಕ್ಕೆ ಅದು ಅಥವಾ ಬೇರೆ ಬೇರೆ ನೀತಿಗಳಲ್ಲಿ ಯಾರ್ಯಾರು ಹೆಂಗೆ ಅನುಭವಿಸಿದ್ರೆ ನಾನು ಹೇಳಕ್ಕಾಗಲ್ಲ, ಅವ್ರಿಗೆ ಸರಿ ಅನ್ಸುತ್ತೆ ಅವ್ರು ಹೇಳ್ಕೋಬೇಕು. ಆದ್ರೆ ಇದು ಒಂದು ಅನುಭವಿಸಿದ್ರು ಮಹಿಳೆಯರು. ನಾವು ಫೈರ್ ಶುರು ಮಾಡ್ತಾ 2017 ಮಾರ್ಚ್ನಲ್ಲಿ, 2017 ಅಕ್ಟೋಬರ್ನಲ್ಲಿ ಮೀಟು ಹಾಲಿವುಡ್ನಲ್ಲಿ ಆಯಿತು.
ಅದಾದ 2018 ಅಕ್ಟೋಬರ್ ನಾವು ಫೈರ್ ಶುರು ಮಾಡಿದ್ರೆ 1.25 ವರ್ಷ ಆದ್ಮೇಲೆ ಮೀಟು ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆದಾಗ ಅನೇಕ ಮಹಿಳೆಯರು, ಅವರೆಲ್ಲ ನಮ್ಮ ಜೊತೆ ನಮ್ಮ ಜೊತೆ ಮಹಿಳೆಯರು ನಮ್ಮ ಜೊತೆ ಇದರಲ್ಲಿ ನಮ್ಮ ಫೈರ್ ಜೊತೆ ಇದ್ದಾರೆ. ಅವರೆಲ್ಲ ಒಂದು ಅಹಿಂಸಾವಾದ ಯೋಧರಾಗಿ ಅವರೆಲ್ಲ ನನಗೆ ಅನ್ಯಾಯ ಆಗಿದ್ರು ಬೇರೆಯವ್ರಿಗೆ ಅನ್ಯಾಯ ಆಗಬಾರ್ದು. ಅದು ಮನಸ್ಥಿತಿ ಬಹಳ ಮುಖ್ಯ ಶ್ರುತಿ ಅವರೇ. ನನಗಾಗಿದೆ ಬೇರೆಯವರು ಅನುಭವಿಸ್ಲಿ ಅಲ್ಲ, ನನಗಾಗಿದೆ ಬೇರೆಯವ್ರಿಗೆ ಆಗಬಾರ್ದು ಅಂತ ಗಟ್ಟಿ ಧ್ವನಿಯ ಯೋಧರಾಗಿ ನಿಂತಾಗ ಫೈರ್ ಬೆಂಬಲ ಕೊಡ್ತೀನಿ. ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಯಾರನ್ನು ತಪ್ಪು ಹುಡುಕ್ತಾ ಇಲ್ಲ ವೈಯಕ್ತಿಕವಾಗಿ, ಬಟ್ ಏನಾಗತ್ತೆ ಅಂದ್ರೆ ನಮಗೆ ಫೈರ್ ನಲ್ಲಿ ಬಹಳ ಮುಖ್ಯ ಪಾತ್ರ ಇರೋ ಎಷ್ಟೋ ಮಹಿಳೆಯರು, ಅವರು ಮತ್ತೆ ಒಂದು ಇಬ್ರು ಗಂಡಸು ಆದ್ರೂ ಇರ್ಬೋದು, ಮಹನೀಯರು ಇರ್ಬೋದು, ಅವರೆಲ್ಲರೂ ಸೇರಿ ದೊಡ್ಡ ಪ್ರಮಾಣದಲ್ಲಿ ಫೈರ್ ಇಂದ ಹೊರಗೆ ಬಂದು ಕೆಲವರು ಬಹಿರಂಗವಾಗಿ ಫೈರ್ ಮಾಡ್ತಿರೋದನ್ನ ನಮ್ಮನ್ನ ಬಹಿರಂಗವಾಗಿ ವಿರೋಧ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಅವ್ರು ಮಾತಾಡಕ್ ಹಕ್ಕಿದೆ, ಪ್ರತಿಯೊಬ್ಬರು ಅವ್ರ ಆಲೋಚನೆ ಹೇಳಕ್ ಹಕ್ಕಿದೆ. ಆದರೆ ಆಶ್ಚರ್ಯ ಏನು ವಿಶ್ವತಿಯವರೇ, ನನಗೆ ಖಂಡಿತ ಗೊತ್ತಿದೆ, ಈ ಒಂದು ಆಚೆ ಬಂದು ಅನುಭವಿಸಿ ಆಚೆ ಬಂದು ನಮ್ಮ ಮೇಲೆ ವಿರೋಧ ಮಾಡಿರೋರೆ ಅವ್ರು ಖಂಡಿತ ಕಿರುಕುಳ ಅನುಭವಿಸಿದರೆ, ಕ್ಯಾಸ್ಟಿಂಗ್ ಕೌಚ್ ಅನುಭವಿಸಿದರೆ ಬೇರೆ ಬೇರೆ ಮಟ್ಟಕ್ಕೆ, ಮತ್ತೆ ಅದನ್ನ ಜೀವಂತವಾಗಿದೆ ಅಂತ ಅವ್ರಿಗೆ ಗೊತ್ತಿದ್ರು, ನಾವು ಮಾಡ್ತದ್ದು ಒಳ್ಳೇದು ಅನ್ನೋದು ಗೊತ್ತಿದ್ರು, ಈ ವ್ಯವಸ್ಥೆ ಇದೆ ಇರೋ ಶಕ್ತಿಗಳಿಗೆ ಒಂದ್ ರೀತಿ ಶರಣಾಗಿ ಅವರು ನಮ್ಮ ಮೇಲೆ ವಿರೋಧ ಮಾಡಿದ್ರು. ಸೊ ಅದಕ್ಕೆ ನಾನು ಹೇಳ್ತೀನಿ, ನನಗೆ ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಅವ್ರು ಮಾಡೋದು ಮಹಿಳೆಯರು ಮಾಡಲಿ, ಎಲ್ಲರೂ ಯಾರು ಮತ್ತೆ ತೆಲುಗು ತಮಿಳಿನಲ್ಲಿ ಬೇರೆ ಬೇರೆಯವ್ರನ್ನ ಮಾಡ್ತಾ ಇದ್ದಾರೆ ಮಾಡಲಿ. ಆದರೆ ಇದು ಮಹಿಳೆಯರಿಗೆ ಆಗಿರೋ ಅನ್ಯಾಯ ಆಗಿದ್ರು ಕೂಡ, ಈ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಆಗಿರೋ ಕೂಡ, ಇದನ್ನ ಯಾರು ನಿಂತ್ಕೋಬೇಕು ಅಂದ್ರೆ ಲಿಂಗ ಸಮಾನತೆ, ಲಿಂಗ ನ್ಯಾಯ ಮತ್ತು ಲಿಂಗ ಘನತೆ ನಂಬ್ಕೊಂಡಿರೋ ಸಿದ್ಧಾಂತನ ನಂಬ್ಕೊಂಡಿರೋ ಮನುಷ್ಯರು. ಯಾಕಂದ್ರೆ ಇದನ್ನ ಕಿತ್ತಾಕ್ಬೇಕು ಅಂದ್ರೆ ಇದು ಒಂದು ಅಸ್ಮಿತೆಯ ಪ್ರಶ್ನೆ ಅಲ್ಲ, ಇದು ಒಂದು ಸಿದ್ಧಾಂತದ ಪ್ರಶ್ನೆ. ಮತ್ತೆ ಇದನ್ನ ಎತ್ತಿ ಹಿಡಿತಾ ಇರೋರು ನಮ್ಗೆ ಗೊತ್ತಿದೆ, ಬಹಳ ಬಲಶಾಲಿಯಾಗಿರೋ, ಬಹಳ ಒಂದು ಅನೈತಿಕವಾಗಿರೋ ಪುರುಷ ಪ್ರಧಾನ ತಾರತಮ್ಯದ ಮನಸ್ಥಿತಿ ಇರೋ ಗಂಡಸರು ಬೇರೆ ಬೇರೆ ಹಂತಕ್ಕೆ ಇದನ್ನ ಗಟ್ಟಿಯಾಗಿ ಮಾಡ್ತಾ ಇರೋರ ಜೊತೆ ಎಷ್ಟೋ ಜನ ಆ ವ್ಯವಸ್ಥೆಗೆ ಒಪ್ಕೊಳ್ಳೋ ಅವಕಾರಣಗಳಿಂದ ಸಹಿಸ್ಕೊಳ್ಳೋ ಮಹಿಳೆಯರು ಇದ್ದಾರೆ. ಸೊ ಇದನ್ನ ಒಂದು ಅಸ್ಮಿತೆಯ ಹೋರಾಟ, ನಮ್ ಯಾವ ಹೋರಾಟನೂ ಅಸ್ಮಿತೆಯ ಹೋರಾಟ ಅಲ್ಲ, ನಮ್ಮ ಹೋರಾಟಗಳು ಅನ್ಯಾಯದ ವಿರುದ್ಧ ಒಂದು ಸಿದ್ಧಾಂತದ ಹೋರಾಟ. ಸೊ ಈ ರೀತಿ ನಾವು ಆಲೋಚನೆ ಮಾಡಿ ಅದಾದ್ಮೇಲೆ ನಾವು ನೈತಿಕ ಬೆಂಬಲ ಕೊಟ್ಟು ಆವಾಗ ನಾವ್ ಯಾವತ್ತೂ ಕೂಡ ಫೈರ್ ಇಂದ ಯಾವ ವ್ಯಕ್ತಿನೂ ಕೂಡ ಫೈರ್ ನಲ್ಲಿ ಯಾವತ್ತೂ ಕೂಡ ಈ ವ್ಯಕ್ತಿ ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳಿ, ಯಾಕಂದ್ರೆ ನಮಗ್ ಗೊತ್ತಿಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ನಮಗೆ ಒಂದು ಪಾರದರ್ಶಕ ತನಿಖೆ ಆಗ್ಬೇಕು, ಮತ್ತೆ ಒಂದು ಈ ಸರ್ವೈವರ್, ಈ ಯಾವ ಮಹಿಳೆ ಆಚೆ ಬಂದು ಹೇಳ್ಕೊಂಡಿದಾರೋ ಅವ್ರ ಮೇಲೆ ದಾಳಿ ಆಗಬಾರ್ದು, ಅವ್ರ ಮೇಲೆ ದೊಡ್ಡ ಮಟ್ಟಕ್ಕೆ ಒಂದು ಮಾನಹಾನಿ, ವಿಕ್ಟಮ್ ಬ್ಲೇಮಿಂಗ್, ವಿಕ್ಟಮ್ ಶೇಮಿಂಗ್, ಅವರ ಮೇಲೆ ಒಂದು ವ್ಯವಸ್ಥೆ, ಅವ್ರ ಮೇಲೆ ತಪ್ಪು ಹುಡ್ಕೋದಾಗ್ಬಾರ್ದು. ಸರಿ, ಒಂದು ಪಾರದರ್ಶಕ ತನಿಖೆ ಆಗಿ ಅದೇನಿದೆಯೋ ಅದನ್ನ ಕಾನೂನಾತ್ಮಕ ಮಾಡೋಣ ಅಂತ ನಮ್ಮ ಉದ್ದೇಶ. ನಾನು 2018 ಅಕ್ಟೋಬರ್ 19 ನಾನು ಚೆನ್ನೈಗೆ ಹೋಗಿದ್ದೆ. ಚೆನ್ನೈನಲ್ಲಿ ಏನಾಯ್ತು ಅಂದ್ರೆ, ಒಂದು ಎಲ್ಲ ಲಿಂಗ ಸಮಾನತೆ ನಂಬ್ಕೊಂಡಿರೋ ಎಷ್ಟೋ ಬೇರೆ ಬೇರೆ ಕನ್ನಡ ಸೌತ್ ಇಂಡಿಯನ್ ಚಿತ್ರರಂಗದವರಲ್ಲಿ ಸೇರಿದ್ರು. ಅದು ನಾನು ಹೇಳಿದ್ರೆ ಮಲಯಾಳಮಿಂದ WCC ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಅವ್ರು ಬಂದಿದ್ರು, ತಮಿಳಿಂದ ಎಷ್ಟೋ ಜನ ಮಹಿಳೆಯರು, ಕಾಳಿಶಿಯರು ಮಹಿಳೆಯರು ಸಹ ಅವರೆಲ್ಲ ಬಂದಿದ್ರು, ಮತ್ತೆ ತೆಲುಗುನಲ್ಲೂ ಎಷ್ಟೋ ಜನ ಮಹಿಳೆಯ ಸಂಘಟನೆಗಳು ಅವರು ಬಂದಿದ್ರು. ನಾವು ಕೂಡ ಒಂದು ಸಮಾನತಾವಾದ, ಸ್ತ್ರೀವಾದ ಅಂತ ನಾವು ಕೂಡ ಬಂದು ನಾವು ಕೂಡ ಅಲ್ಲಿ ಫೈರ್ ಏನೇನ್ ಮಾಡಿದೆ ಈ ಒಂದು 2.5 ವರ್ಷದಿಂದ ಅಂತ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೋರಿಸಿದ್ವಿ. ಅಲ್ಲಿರೋ ಅನೇಕ ಜನ ಮಹಿಳೆಯರು ಕೂಡ ನಮ್ಮನ್ನ ಸೈದ್ಧಾಂತಿಕವಾಗಿ ನೀವು ನಮ್ಮವರೇ ಅಂತ ಒಪ್ಕೊಂಡಿರೋ ದೊಡ್ಡ ಗುಣ ಇತ್ತು, ಅದನ್ನ ನಾವು ಯಾವಾಗಲೂ ಕೂಡ ಗೌರವಿಸ್ತೀವಿ. ಬಟ್ ಅದಾದ್ಮೇಲೆ ನಾವು ಒಬ್ರಿಗೊಬ್ರು ಟಚ್ ನಲ್ಲಿದ್ವಿ. 2018 ಕೂಡ ನಮಗೆ ಯಾವಾಗ ಮೋಹನ್ ಲಾಲ್ ಮೊದಲನೇ ಬಾರಿಗೆ ಅವ್ರ ಅಮ್ಮ ಹೆಡ್ ಆದ್ರು, ಅವಾಗ ನಾವು ಮತ್ತೆ ದಿಲೀಪನ್ನ ರೀಇನ್ಸ್ಟೇಟ್ ಮಾಡಿದ್ರು. ಅದು ಯಾವ ಒಂದು ಎವಿಡೆನ್ಸ್ ಇಲ್ಲದೆ, ಇನ್ನಸೆನ್ಸ್ ಇಲ್ಲದೆ ಅವ್ರು ಮಾಡಿದಾಗ ನಾವು ಫೈರ್ ಇಂದ, ಅದು ಶ್ರುತಿನೇ ಇದನ್ನ ಮಾಡೋಣ ಅಂತ ಇನ್ವಾಲ್ವ್. ಅದು ಮೊದಲನೇ ಬಾರಿ ನಾನು ಶ್ರುತಿ ಮೀಟ್ ಮಾಡಿದ್ದು, ಅದು ಮೀಟೋಗಿಂತ ಮುಂಚೆ 6 ತಿಂಗಳ ಮುಂಚೆ
ಶ್ರುತಿ ಹರಿಹರನ್ ಬಂದು ನಾವು ಇದನ್ನು ಮಾಡೋಣ, ನಾವು ಏನಾದ್ರು ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡೋಣ ಅಂತ ಬಂದು ನಮಗೆ ನಾವೆಲ್ಲ ಕೂತ್ಕೊಂಡು 50 ಜನ ಸಿಗ್ನೇಚರ್ ತಗೊಂಡು ಕನ್ನಡ ಚಿತ್ರರಂಗದಲ್ಲಿ ನಾವು ಈ ಅಮ್ಮ ಮೋಹನ್ಲಾಲ್ ಮಾಡೋದನ್ನು ಖಂಡಿಸ್ತೀವಿ ಅಂತ ನಾನು ನಿಂತ್ಕೊಂಡ್ವಿ. ಸೊ ನಾವು ಕೂಡ ನಮ್ಮ ಕೈಲಾದಷ್ಟು ಒಂದು ಗಟ್ಟಿಯಾಗಿ ನಿಂತ್ಕೊಂಡ್ವಿ. ಮತ್ತೆ ನಮಗೆ ದೂರುಗಳು ಸಹ ಬಂದಿದ್ವು. ಆ ದೂರುಗಳನ್ನ ಹೆಂಗೆ ಸರಿಪಡಿಸ್ಬೇಕು ಅಂತ ನಾವು ಮಾಡಿದ್ವಿ. ಮತ್ತೆ ನಾವು ಮುಖ್ಯಮಂತ್ರಿ ನಾವು ಇವಾಗ ಹೇಮಾ ಕಮಿಟಿ ರಿಪೋರ್ಟ್ ಬಂದ ಮೇಲೆ ಹೇಮಾ ಕಮಿಟಿ ರಿಪೋರ್ಟ್ ನನ್ನ ಪ್ರಕಾರ ಒಂದೇನಂದ್ರೆ ಅಫ್ಕೋರ್ಸ್ ಲಿಂಗ ಸಮಾನತೆ ನಿಂತ್ಕೊಂಡಿರೋ ಒಂದು ಲಿಂಗ ಘನತೆ ನಿಂತ್ಕೊಂಡಿರೋ WCC ಜೊತೆ ಆ ಒಂದು ಕೇರಳ ಸರ್ಕಾರ ಅವರಲ್ಲಿರೋ ಅಪಾರ ಕಾಳಜಿ ಯಾಕೆ ಹೇಳ್ತೀನಿ, ಅವರ ಮುಂಚೆಯಿಂದನೂ ಕೂಡ ಆ ಒಂದು ಪಿನರಾಯಿ ವಿಜಯನ್ ಸರ್ಕಾರ ಏನೇನು ಮಾಡಿದೆ ಅಂದ್ರೆ ಅವರು ಒಂದು ಲಿಂಗ ನ್ಯಾಯಕ್ಕೋಸ್ಕರ ಒಂದು ಕ್ಲಾಸಸ್ಗಳು ತಂದಿದೆ, ಡೌರಿ ವಿಚಾರ ಮಾಡಿದೆ. ಇವಾಗ ರೀಸೆಂಟ್ ಆಗಿ ಆರ್ಥಿಕತೆ ವಿಚಾರದಲ್ಲಿ ಒಂದು ಜೆಂಡರ್ ಎಕನಾಮಿಕ್ ಜಸ್ಟಿಸ್ ಹೆಂಗ್ ಮಾಡ್ಬೋದು ಅಂತ ಎಲ್ಲ ಯೋಚನೆಗಳು ತರ್ತಾ ಇದ್ದಾರೆ. 2024 ಮಾಡಿದ್ದಾರೆ. ಈ ಕಾಳಜಿಯಿಂದ ಅವರು ಹೇಮಾ ಕಮಿಟಿ ರಿಪೋರ್ಟ್ ಅನ್ನು ಒಂದು ನಿವೃತ್ತ ನ್ಯಾಯಾಧೀಶರನ್ನ ಸ್ಯಾಂಕ್ಷನ್ ಮಾಡಿ 2019 ಮತ್ತೆ ಅದನ್ನು ಕೂಡ ಡಿಲೇ ಆಯಿತು. 5 ವರ್ಷ ಡಿಲೇ ಆಗಿದೆ. ಆದ್ರೆ ಅಟ್ಲೀಸ್ಟ್ ಅವ್ರು ಬಿಡುಗಡೆ ಸ್ಯಾಂಕ್ಷನ್ ಮಾಡೋದ್ರ ಜೊತೆ ಅವ್ರು ಬಿಡುಗಡೆ ಮಾಡಿದ್ದಾರೆ. ಅದು ಬಹಳ ಒಳ್ಳೆ ಆಲೋಚನೆ. ಅದನ್ನ ಬಿಡುಗಡೆ ಮಾಡಿ ಅವರು ಇವತ್ತಿನ ದಿನ ನಮಗೂ ಆ ಕಾರಣದ ಅದನ್ನು ನೋಡಿ ಅದನ್ನ ಪ್ರೇರಣೆ ಆಗಿ ಅದನ್ನು ಕೂಡ ನಮಗೂ ಕರ್ನಾಟಕಕ್ಕೆ ಒಂದು ಚಿತ್ರರಂಗ ಅದು ಏನಿದೆ ಅಂದ್ರೆ ಹೇಮಾ ಕಮಿಟಿ ರಿಪೋರ್ಟ್ ನಲ್ಲಿ 300 ಪೇಜು ಲಿಂಗ ಅಸಮಾನತೆಯ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಎಷ್ಟು ಸ್ಟ್ರಕ್ಚರಲಿ ಇದೆ, ರಚನಾತ್ಮಕವಾಗಿದೆ. ಮತ್ತೆ ಅದು ಅನೇಕ ರೀತಿಯಲ್ಲಿ ಅಂದ್ರೆ ನಮಗೆ ಇದರಲ್ಲಿ ಟಾಯ್ಲೆಟ್ಸ್ ಎಷ್ಟು ಕಷ್ಟ ಆಗತ್ತೆ ಮಹಿಳೆಯರಿಗೆ, ನಮಗೆ ಚೇಂಜಿಂಗ್ ರೂಮ್ಸ್ ಎಷ್ಟು ಕಷ್ಟ ಆಗುತ್ತೆ, ನಮಗೆ ರಾತ್ರಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ವಿಚಾರದಲ್ಲಿ ಎಷ್ಟು ಒಬ್ಬರೇ ಹೋಗ್ಬೇಕು. ಒಂದು ಸೆಟ್ ಜನ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಅಂದ್ರೆ ಎಲ್ಲ ಕಡೆ ಕಿರುಕುಳ ಇದೆ ಸಿನಿಮಾ ರಂಗ. ಒಂದು ಆಫೀಸ್ ಸೆಟಪ್ ನ ಶ್ರುತಿ ಅವರೇ, ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಆಫೀಸ್ ಒಂದು ಟೈಮಿಂಗ್ಸ್ ಇರುತ್ತೆ, 9 to 5 ಏನೋ ಒಂದು ಟೈಮಿಂಗ್ ಇರುತ್ತೆ. ನಮ್ಗೆ ಕ್ಯಾಮ್ರಾ CCTV ಕ್ಯಾಮ್ರಾ ಹಾಕ್ಬೋದು, ನಾವು ಒಂದು ICC ಮಾಡಿಸ್ಬೋದು, ನಮ್ಗೊಂದು ರೆಗ್ಯುಲೇಟೆಡ್ ಎನ್ವೈರನ್ಮೆಂಟ್ ಇರುತ್ತೆ. ಹಾಗಿದ್ದ ಆಮೇಲೆ ಒಂದು 30%, 25%, 40% ಮಹಿಳೆಯರು ಹೆಂಗಸರು ಇರ್ಬೋದು. ಬಟ್ ನಮಗೆ ಸಿನಿಮಾ ಅಂದ್ರೆ ಬಹಳ ಒಂದು ಅನ್ರೆಗ್ಯುಲೇಟೆಡ್. ಅದರಲ್ಲಿ 1-2 ಮಹಿಳೆಯರಿದ್ರೆ 50-100 ಗಂಡಸರು ಇರ್ತಾರೆ. ಅದರಲ್ಲಿ ಏನಾಗತ್ತೆ ಅಂದ್ರೆ ಎಲ್ಲೆಲ್ಲೋ ಶೂಟಿಂಗ್ ಮಾಡ್ತಾ ಇರ್ತೀವಿ, ದೂರ ಲೊಕೇಶನ್ಸ್, ರಾತ್ರಿ ಎಲ್ಲೆಲ್ಲೋ ಇರ್ತಾ ಇರ್ತೀವಿ. ಒಂದೊಂದು ವಾರ, ಒಂದೊಂದು ತಿಂಗಳು, 2 ತಿಂಗಳು ಬೇರೆ ಟೀಮ್ಗಳು, ತಂಡಗಳು ಬರ್ತಾ ಇರ್ತೀವಿ. ನಮ್ಗೆ ಇದರಲ್ಲಿ ಏನಾಗತ್ತೆ ಅಂದ್ರೆ ಇದು ಬಹಳ ಒಂದು ರಚನಾತ್ಮಕವಾಗಿ ಮಹಿಳಾ ವಿರೋಧಿಯ ಒಂದು ವ್ಯವಸ್ಥೆ. ಅದ್ರ ಜೊತೆ ಈ ಲೈಂಗಿಕ ಕಿರುಕುಳ ಅನ್ನೋದು ಮತ್ತೆ ಕ್ಯಾಸ್ಟಿಂಗ್ ಕೌಚ್ ಅನ್ನೋದು ನಾನು ಹೇಳಿದ್ದೀನಿ ಸಾಂಸ್ಥಿಕೀಕರಣ ಆಗಿರೋದ್ರಿಂದ ಎಲ್ಲಾ ಕಡೆ ಕಿರುಕುಳ ಇದ್ರೂ ಕೂಡ ಎಲ್ಲ ಕಡೆ ಕಿತ್ತಾಕೋದು ನಮ್ಮ ಉದ್ದೇಶ ಆಗ್ತದೆ. ಎಲ್ಲಾ ಕಡೆ ಕಿರುಕುಳ ಇದೆ ಅಂದ್ರೆ ಎಲ್ಲಾ ಕಡೆ ಸಮರ್ಥಿಸ್ಕೊಳ್ಳೋದಲ್ಲ. ಎಲ್ಲಾರು ಭ್ರಷ್ಟರಂದ್ರೆ ಎಲ್ಲರೂ ಭ್ರಷ್ಟರಾಗಿ ಇರೋದೇ ವ್ಯವಸ್ಥೆ ಅಲ್ಲ. ನೀವು ಭ್ರಷ್ಟರಾಗದೆ ಅದನ್ನ ಕಿತ್ತಾಕಿ. ನೀವು ಇವಾಗ ಎಲ್ಲಾ ಕಡೆ ಕಿರುಕುಳ ಕ್ಯಾಸ್ಟಿಂಗ್ ಕೌಚ್ ಈ ತರ ತಾರತಮ್ಯ ನಡೀತಾ ಇದೆ ಅಂದ್ರೆ ಎಲ್ಲಾ ಕಡೆ ಕಿತ್ತಾಕೋಣ. ನಮ್ಮ ಸಿನಿಮಾ ರಂಗದ ಮಹಿಳೆಯರು ಮತ್ತೆ ನಟಿಯರು ಅವ್ರಿಗೆ ಬಹಳ ಒಂದು ದೊಡ್ಡ ಮಟ್ಟದ ಒಂದು ವೇದಿಕೆ ಇದೆ. ಯಾಕಂದ್ರೆ ಮೀಡಿಯಾದಲ್ಲಿ ಮಾತಾಡ್ಬೋದು, ಸಮಾಜ ಕೇಳುತ್ತೆ, ಅವ್ರು ಯಾರು ಅಂತ ಗೊತ್ತಿದೆ. ಈ ವಿಚಾರನ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಜಾಗೃತಿ ಮೂಡಿಸಿ ಕಿತ್ತಾಕ್ಬೇಕು ಅಂದ್ರೆ ಈ ಮಹಿಳೆಯರು ಗಟ್ಟಿಯಾಗಿ ನಿಂತು ನಮಗೆ ಈ ಅನ್ಯಾಯನ ಖಂಡಿಸ್ಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿದೆ ಗಾರ್ಮೆಂಟ್ ಫ್ಯಾಕ್ಟರಿಗಳಲ್ಲಿ ನಡೆಯುತ್ತೆ, ನಮ್ಗೆ ಗೊತ್ತಿದೆ ಪ್ರತಿ ಒಂದು ಕಡೆ ನಮಗೆ ಮಹಿಳೆಯರು ಎಲ್ಲರೂ ಕೆಲಸ ಮಾಡಿ ಡೊಮೆಸ್ಟಿಕ್ ಲೇಬರ್ನಲ್ಲಿ ನಡೆಯುತ್ತೆ, ನಮ್ಗೆ ಎಲ್ಲೆಲ್ಲಿ ನಡೆಯುತ್ತೋ ನಮ್ಗೆ ಗೊತ್ತಿದೆ ಇದೆಲ್ಲ. ಆದ್ರೆ ಇದರ ಬಗ್ಗೆ ಜಾಗೃತಿ ಆಗಬೇಕು ಅಂದ್ರೆ ಸಿನಿಮಾ ನಟಿಯರು ಅವರ ವೇದಿಕೆಯಲ್ಲಿ ಇರೋ ಅವ್ರಿಗೆ ಒಂದು ರೀತಿ ಸಮಾಜದ ರೀಚ್ ಮಾಡೋದ್ರಿಂದ ಗಟ್ಟಿಯಾಗಿ ನಿಂತರೆ ಬಹಳ ಒಳ್ಳೆ ಬದಲಾವಣೆ ಆಗ್ತದೆ. ಮತ್ತೆ ಇನ್ನೊಂದು ಹೇಳ್ತೀವಿ, ಕೆಲವರು ಮಾತಾಡ್ತಾರೆ ಸಿನಿಮಾ ರಂಗದ ಕಪ್ಪು ಚುಕ್ಕೆ, ಸಿನಿಮಾ ರಂಗಕ್ಕೆ ಕಳಂಕ ತರ್ತಾ ಇದ್ದಾರೆ, ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಸಿನಿಮಾ ರಂಗ ಒಂದು ರಚನಾತ್ಮಕವಾಗಿ ಮಹಿಳಾ ವಿರೋಧಿ ರಚನೆ ಇದೆ. ಅದನ್ನ ನಾವು ಕಿತ್ತಾಕಿ ಉತ್ತಮ ಸಿನಿಮಾ ರಂಗ ಮಾಡ್ತಿರೋರು ನಾವು. ಸಿನಿಮಾ ರಂಗದ ಬಗ್ಗೆ ಕಾಳಜಿ ಇರೋರು ನಮಗೆ. ಅದು ಹಂಗೆ ಇರ್ಲಿ, ನಾನ್ ಮಾತ್ರ ನಾನು ಚೆನ್ನಾಗಿ ಸಂಭಾವನೆ ಮಾಡ್ಕೊಂಡು, ನಾನು ಚೆನ್ನಾಗಿ ದುಡ್ಡು ಮಾಡ್ಕೊಂಡು, ನಾನು ಚೆನ್ನಾಗಿ ಬಿಲ್ಡಪ್ ತೊಗೊಂಡು ಅಥವಾ ನಾನೊಬ್ಬ ಆಕ್ಟರ್ ಆಗೋ, ಒಬ್ಬ ನಟನಾಗೋ, ಒಬ್ಬ ಪ್ರೊಡ್ಯೂಸರ್ ಆಗೋ, ಡೈರೆಕ್ಟರ್ ಆಗೋ ನಾನು ಮಾತ್ರ ಬೆಳಿಬೇಕು. ಹೆಂಗಾರು ಇರ್ಲಿ,
ಸಿನಿಮಾ ರಂಗ ಮಾತ್ರ ಆಚೆ ಬರ್ಬೋದು ಅಲ್ಲ, ನಾವೆಲ್ಲರೂ ಸೇರಿ ಇದನ್ನು ಇದನ್ನ ಸಿನಿಮಾ ರಂಗ ಉತ್ತಮಗೊಳಿಸ್ಬೇಕು. ಯಾಕಂದ್ರೆ ನಮಗೆ ಶ್ರುತಿ ಅವರೇ, ನಮಗೆ ಬಹಳ ಜನ ಪ್ರತಿಭಾವಂತರು ಮಹಿಳೆಯರಿದ್ದಾರೆ. ಅವರಲ್ಲಿ ರೈಟಿಂಗ್ ಇದೆ, ಡೈರೆಕ್ಷನ್ ಟ್ಯಾಲೆಂಟ್ ಇದೆ. ಆ ರೈಟಿಂಗ್ ಬರೆದಾಗ ಹೆಂಗಸರನ್ನು ರೂಪಿಸೋದು ಬಹಳ ಚೆನ್ನಾಗಿ ರೂಪಿಸ್ತಾರೆ, ಗಂಡಸರನ್ನು ಬಹಳ ಚೆನ್ನಾಗಿ ರೂಪಿಸ್ತಾರೆ ಅವರ ಕ್ರಿಯೇಟಿವಿಟಿ. ಮತ್ತೆ ಅಫ್ಕೋರ್ಸ್ ನಟಿಯರಲ್ಲಿ ಇದ್ದೇ ಇದೆ, ನಟಿಯರಿಗೂ ಇನ್ನೂ ಅದು ಬಹಳ ವರ್ಷದಿಂದ ಬರ್ತಾ ಇದೆ. ಬಟ್ ನಮಗೆ ನಿರ್ದೇಶಕರಲ್ಲಿ, ನಮಗೆ ನಿರ್ಮಾಪಕರಲ್ಲಿ, ನಮ್ಮ ತಂತ್ರಜ್ಞರಲ್ಲಿ, ನಮಗೆ ಕಾರ್ಮಿಕರಲ್ಲಿ ಬಹಳ ಜನ ನಮಗೆ ಅವರ ಕೊಡುಗೆ ಕೊಡೋ ಸಾಧ್ಯತೆಗಳಿದೆ. ಆದ್ರೆ ಅವರನ್ನ ನಾವು ಸೇರಿಸ್ಕೋಬೇಕು, ಅವರ ಪ್ರತಿಭೆ ಆಚೆ ಬರಬೇಕು, ಒಂದು ಉತ್ತಮ ಚಿತ್ರರಂಗ ಆಗ್ಬೇಕು ಅಂದ್ರೆ ನಾವು ಈ ಒಂದು ವ್ಯವಸ್ಥಿತ ಪಿಡುಗನ್ನ ಹೋಗಲಾಡಿಸ್ಬೇಕು, ಗುರುತಿಸಿ ಕಿತ್ತಾಕ್ಬೇಕು. ಸೊ ಅದನ್ನ ನಾವು ಮಾಡ್ತಾ ಇದ್ದೀವಿ. ನಾವು ಅದರ ನಂತರ ನಾವು ಸಿನಿಮಾ ರಂಗ ನಾವು ಕೂಡ ಫೈರಿಂದ 153 ಜನ ನಮಗೆ ಯಾರ್ಯಾರು ಈ ಒಂದು ಲಿಂಗ ಗಂತೆ, ಲಿಂಗ ನ್ಯಾಯ ಅನ್ನೋದು ನಂಬಿಕೆ ಇಟ್ಕೊಂಡು ಸಿನಿಮಾ ರಂಗದವರು ಕೂಡ ಸಿನಿಮಾ ರಂಗದ ಹೊರಗಡೆ ಕೆಲಸ ಮಾಡಿಕೊಂಡು ಒಂದು ವಿಶ್ವಾಸಾರ್ಹತೆ ಗಳಿಸಿರೋರು ಎಲ್ಲರೂ ಸೇರಿ ಒಂದು ದಿನದಲ್ಲಿ 153 ಜನ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿಕೊಂಡು ನಾವು ಮುಖ್ಯಮಂತ್ರಿಗೆ ಒಂದು ಬಹಿರಂಗ ಪತ್ರ ಬರೆಸಿ, ನಮಗೂ ಕೂಡ ಕರ್ನಾಟಕಕ್ಕೆ ಒಂದು ನಿವೃತ್ತ ನ್ಯಾಯಾಧೀಶರ ಯಾರು ಲಿಂಗ ನ್ಯಾಯಕ್ಕೋಸ್ಕರ ಶ್ರಮಿಸಿದರೋ, ಹೆಂಗಸರಾಗ್ಲಿ ಗಂಡಸರಾಗ್ಲಿ, ಲಿಂಗ ನ್ಯಾಯಕ್ಕೋಸ್ಕರ ಶ್ರಮಿಸಿರೋ ಕೊಡುಗೆ ಇದೆಯೋ ಅವರು ನಮಗೆ ಒಂದು ಕಮಿಟಿ ಮಾಡಲಿ. ಆ ಕಮಿಟಿನಲ್ಲಿ ಈ ವ್ಯವಸ್ಥೆ ಹೆಂಗಿದೆ ಅಂತ ನಮಗೆ ಬಿಡಿಸಿ ಹೇಳಿ, ಹೇಗೆ ಹೇಮಾ ಕಮಿಟಿನಲ್ಲಿ 300 ಪೇಜು ಮತ್ತು 62 ಪೇಜು ಈ ಕಿರುಕುಳದ ಬಗ್ಗೆ ಇದೆಯೋ ಅದೇ ರೀತಿಯಲ್ಲಿ ನಮಗೂ ಕೂಡ ನೀವು ಹೇಳಿ, ನಾವು ಕೂಡ ಮತ್ತು ಅದರ ನಂತರ ಯಾವ್ಯಾವ ಯೋಜನೆಗಳು, ನೀತಿಗಳು, ಕಾನೂನುಗಳು ಯಾವ್ಯಾವ ಥರ ಮಾಡಿ ಈ ಥರ ಒಂದು ಆರೋಗ್ಯಕರವಾದ ಒಂದು ಸಮಾನತೆ ನಿಂತಿರೋ ಚಿತ್ರರಂಗ ನಾವೇನು ಕಟ್ಬೋದು ಅಂತ ನೀವು ನಮಗೆ ಸಲಹೆ ಕೊಡೋದಷ್ಟೇ. ನಾವು ಸಲಹೆ ಕೊಟ್ಟು ನೀವು ಅದನ್ನು ಮಾಡಿಸ್ಬೇಕು ಸರ್ಕಾರ ಅಂತ ನಾವು ಹೇಳಿದ್ವಿ. ನಾವು ಕೂಡ ಎಲ್ಲ ಅದು ಮಾರನೇ ದಿನ ಹೋಗಿ ನಾವು ಮುಖ್ಯಮಂತ್ರಿನ ಭೇಟಿ ಮಾಡಬೇಕು. ಭೇಟಿ ಮಾಡಿಬಿಟ್ಟು ನಾವೆಲ್ಲ ಕೂಡ ನಮ್ಮ ವಿಜಯಮ್ಮ ಅವರು, ಜಯಲಕ್ಷ್ಮಿ ಪಾಟೀಲ್ ಅವರು ಮೇಡಮ್ ಅವರು, ಶ್ರುತಿ ಹರಿಹರ, ನೀತು ಶೆಟ್ಟಿ, ನಾನು ಮತ್ತೆ ಅಶ್ವಿನಿ ಅಭಿಲೇಶ್ ನಮ್ಮ ಲಾಯರು, ನಮ್ಮ ಫೌಂಡರ್ ಅವರೆಲ್ಲ, ನ್ಯಾಷನಲ್ ಹಾಸ್ಪಿಟಲ್, ಇವರೆಲ್ಲ ನಾವೆಲ್ಲ ಒಂದು 6 ಜನ ಒಂದು ಕಂಟಿನ್ಯೂ ಒಂದು ಡೆಲಿಗೇಷನ್ ಹೋಗಿ ನಾವು ಮುಖ್ಯಮಂತ್ರಿ ಪ್ರೆಸೆಂಟ್ ಮಾಡ್ತೀವಿ. ಒಬ್ಬರಿಗೂ ಕೂಡ ಒಂದು ಕುರ್ಚಿ, ಆ ಫೋಟೋನಲ್ಲಿರೋ ದರ್ಶನ್ದು ಒಂದು ಕುರ್ಚಿ ಅಥವಾ ಒಂದು ಟೀ ಕಾಫಿ ಅಥವಾ ಒಂದು ಕರವಸ್ತ್ರ ಅಥವಾ ಒಂದು ಟೇಬಲ್ ಅಥವಾ ಒಂದು ಮಗ್ಗು ಅಥವಾ ಒಂದು ಸಿಗರೆಟ್ ಕೊಟ್ಟಿರೋದು ನಾನು ನೋಡಿ. ಪೊಲೀಸ್ ವ್ಯವಸ್ಥೆ ದರ್ಶನ್ ಅವ್ರ ವಿಚಾರದಲ್ಲಿ 4000 ಪೇಜ್ ಶಾರ್ಟ್ ಶೀಟ್ ಮಾಡಿ ಯಾವ ಪ್ರಭಾವ ಇಲ್ಲದೆ ಅವರ ಕೆಲಸ ಒಂದು ಗಟ್ಟಿಯಾಗಿ ಮಾಡಿದ್ದಾರೆ ಅಂತ ಕಂಡು ಬಂದಿದೆ.